ನಾನು ಡಿಗ್ರಿ ಮಾಡಿರೋ ದಿವಸದಿಂದ ನಾನು ಆಡಿಟರ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಏನಂದರೆ ಆಡಿಟರಲ್ಲಿ ಅಲ್ಲಿ ಒಂದು ಸಲ ಸ್ಯಾಲ್ರಿ ಅಂದರೆ ಒಂದು 15,000 ರೂಪಾಯಿ ಸ್ಯಾಲ್ರಿ ತಗೋತಾ ಇದ್ದೆ. ಆಮೇಲೆ ನನಗೆ ಮದುವೆ ಫಿಕ್ಸ್ ಆಯಿತು. ಅಂದರೆ ಇದು ನಮ್ಮ ಮಾವ ನೋಡಿದ್ದು ಹುಡುಗ, ಅವರು ಮಾತು ತೆಗಿಬಾರ್ದಲ್ಲ ಅಂದ್ಬಿಟ್ಟು ಇವ್ರನ್ನ ಮದುವೆ ಆಗಿದ್ದಷ್ಟೇ. ಮದುವೆ ಆಗಿ ನಾವು ಯಾವತ್ತೂ ತಾರತಮ್ಯ ಮಾಡಲೇ ಇಲ್ಲ. ಇವರು ವರ್ಕ್ ಮಾಡೋದು ಬೇಡ ಅಂದರು, ನನಗೆ ಇಷ್ಟ ಆಗಲಿಲ್ಲ. ಆಯಿತು ಮನೆಯಲ್ಲೇ ಮಾಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಅದೇ. ಮದುವೆ ಆಗಿ ಬಂದಮೇಲೆ ನಮ್ಮ ಅತ್ತೆ ಹತ್ರ ಒಂದು ಹಸು ಮೊದಲು ತಗೊಂಡಿದ್ದು ನಾನು. ನೋಡೋಣ ಹೆಂಗಾಗುತ್ತೆ ಮಾಡಿ ನೋಡಿದ್ರೆ ನಮಗೂ ಅನುಭವ ಬರುತ್ತೆ ಅಂತ ಒಂದು ಹಸು ಇಸ್ಕೊಂಡು ಮಾಡಿದೆ. ಒಂದು ಹಸುವಿಂದ 2, 2ರಿಂದ 3 ಹಿಂಗಾಗಿ ಇವಾಗ ಆಲ್ಮೋಸ್ಟ್ ಒಂದು 20 ಹಸುಗಳಿದೆ ನಮ್ಮ ಹತ್ರ. ಕರುಗಳು ಒಂದು 8-9 ಕರುಗಳಿದೆ. ಹೈನುಗಾರಿಕೆಯಲ್ಲಿ ಏನೋ ಲಾಸು ಅನ್ನೋದು ಇಲ್ಲ, ತೊಂದರೆ ಅನ್ನೋದು ಇಲ್ಲ. ಇಚ್ಛೆಯಿಂದ ತುಂಬ ವೈಯಕ್ತಿಕವಾಗಿ ಇಷ್ಟವಾಗಿ ಗಂಡ ಹೆಂಡತಿ ಮಾಡ್ತಾ ಇದೀವಿ. ತುಂಬ ಇಷ್ಟಪಟ್ಟು ಮಾಡೋ ಕೆಲಸ ಅಂದರೆ ಹಸುಗಳ ಸಾಗಾಣಿಕೆನೇ ನಾವು ಇಷ್ಟಪಟ್ಟು ಮಾಡ್ತಾ ಇರೋದು, ಆಯಿತಾ. ಮತ್ತು ಹಸುಗಳಿಂದ ಏನು ಅಂತಂದರೆ ಒಂದು ಹಸುವಿಗೆ ಒಂದು 4ರಿಂದ 5 kg ತಿಂಡಿ ಹಾಕ್ತೀವಿ. ತಿಂಡಿ ಮತ್ತು ಮೇವು ಅದ್ರದ್ದೆಲ್ಲನೂ ನೋಡಿಕೊಂಡ್ರು ಅದ್ರದ್ದು ನಮಗೇನು ಮೋಸ ಮಾಡ್ತಿಲ್ಲ. ಎಲ್ಲ ಟೋಟಲಾಗಿ ಒಂದು ಟೈಮ್ಗೆ ಪರ್ ಡೇಗೆ 250 ಲೀಟ್ರ್ ಗಂಟ ಹಾಕಿದ್ದೀವಿ. ಒಂದು ಟೈಮ್ಗೆ 120 ಲೀಟ್ರ್ ಗಂಟ ಹಾಲು ಅವರೇಜ್ ಹಾಕಿ ನಾವು ನಮಗೇನು ಲಾಸು ಆಗಿಲ್ಲ, ಏನೂ ಆಗಿಲ್ಲ, ಚೆನ್ನಾಗಿದ್ದೀವಿ. ಒಳ್ಳೆ ಆದಾಯನೂ ತಂದುಕೊಟ್ಟಿದೆ ಪಶುಸಂಗೋಪನೆಯಲ್ಲಿ. ಚೆನ್ನಾಗಿದೆ, ಮಾಡ್ತಾಯಿದ್ದೀವಿ. ಹೈನುಗಾರಿಕೆ ಮಾಡುವಂಥವ್ರಿಗೆ ಹೊಸದಾಗಿ ಏನು ಹೇಳೋದು ಬಯಸ್ತೀರಾ? ಆಳುಗಳು ಇಟ್ಕೊಂಡು ಕೆಲಸ ಮಾಡ್ತೀನಿ ಅಂದರೆ ಅದು ಆಗಲ್ಲ. ಸ್ವಂತವಾಗಿ ವಾಲಂಟ್ರಿಯಾಗಿ ಅವರೇ ನಿಂತು ಕೆಲಸ ಮಾಡೋದ್ರಿಂದ ಯಾವುದೇ ಲಾಸ್ ಇಲ್ಲ, ಏನಿಲ್ಲ, ಆರಾಮಾಗಿ ಮಾಡ್ಬೋದು. ಅಂದರೆ ನಮ್ಮದೇ ಹಸು ನಮ್ಮದೇ ಬದುಕು ಅಂತ ಮಾಡಿದ್ರೆ ಬಸವಣ್ಣ ದೇವರು ಯಾವತ್ತೂ ನಮಗೆ ಕೈ ಬಿಡೋದಿಲ್ಲ, ಮಾಡ್ಕೊಂಡು ಹೋಗ್ಬೋದು. ವಾಲಂಟ್ರಿಯಾಗಿ ಒಟ್ಟಲ್ಲಿ ಅವರೇ ಮಾಡಬೇಕು. ತಿಂಡಿ ಹಾಕೋದ್ರಿಂದ ಹಿಡಿದು, ಮೇವು ಹಾಕೋದ್ರಿಂದ ಹಿಡಿದು, ಅದ್ರ ಸಗಣಿ ಬಾಚೋದ್ರಿಂದ ಪ್ರತಿಯೊಂದು ಕೆಲಸನೂ ನಾವೇ ಮಾಡಿದ್ರೆ ಅದರಲ್ಲಿ ಲಾಭ ಇದೆ. ನೀನು ಆಳುಗಳಿಗೆ ನೀನು ಹಾಕಿದಷ್ಟು ಹಾಕಪ್ಪ, ಬಿಟ್ಟಷ್ಟು ಬಿಡಪ್ಪ ಅಂತ ಅಂದ್ಬಿಟ್ರೆ ಅವ್ರು ಇಷ್ಟ ಬಂದಷ್ಟು ಹಾಕ್ತಾರೆ. ಹಸುಗಳು ಬಾವಾಗೋದು, ಆರೋಗ್ಯ ಹಾಳಾಗೋದು, ಅದರ ಡೈಜೆಷನ್ ಆಗಲ್ಲ, ಆರಗ್ನೆ ಆಗಲ್ಲ. ಅವ್ರೇನು ನೋಡೋದಿಲ್ಲ, ಸುಮ್ಮನೆ ಹುಲ್ಲು ಹಾಕ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಹೊಟ್ಟೋಯ್ತಾರೆ. ನಾವೇ ನೋಡ್ಕೊಂಡು ಮಾಡ್ತೀವಿ ಅಂದರೆ ಚೆನ್ನಾಗಿ ನೋಡ್ಕೋಬೋದು. ಅಂದರೆ ನಮ್ಮದೇ ಹಸು ಅಲ್ವಾ, ನಾವು ನೋಡ್ಕೋಬೋದು. ಒಟ್ಟಲ್ಲಿ ಆಳುಗಳು ಇಟ್ಕೋಬಾರ್ದು. ಆಮೇಲೆ ಇನ್ನೊಂದೇನು ಬಂದು ಅಂತಂದರೆ ದುಡ್ಡು ಹಾಕಿ ಸಡ್ಗಳು ಮಾಡಬಾರ್ದು. ಅಂದರೆ ಆದಷ್ಟು ಕಡಿಮೆ ಖರ್ಚಲ್ಲಿ ಹಸುಗಳಿಗೆ ವಾಸಕ್ಕೆ ಮಾಡ್ಕೋಬೇಕು. ಸಡ್ಡು ಜಾಸ್ತಿ ಬಂಡವಾಳ ಹಾಕಿದ್ರೆ ಅದ್ರ ಬಂಡವಾಳ ತೆಗಿಯೋದಕ್ಕೆ ಲೇಟ್ ಆಗುತ್ತೆ. ಕಡಿಮೆ ಖರ್ಚಲ್ಲಿ ಮಾಡಿಕೊಂಡು ಮಾಡ್ಬೋದು. ನಾವು ಕಡಿಮೆ ಖರ್ಚಲ್ಲೇ ಮಾಡಿರೋದು ಇದೆಲ್ಲನೂ. ಲೈಟ್ ಕಂಬಗಳು ಯೂಸ್ ಮಾಡಿ ಸಡ್ಡು ಮಾಡ್ಕೊಂಡಿದ್ವಿ. ಮತ್ತು ಸ್ವಲ್ಪ ಮೊದಲು ಗೋಡೆ ಕಟ್ಸಿದೋ, ಆಮೇಲೆ ಗ್ರಿಲ್ ಹಾಕಿಸ್ತೋ, ಈ ಥರ ಸ್ವಲ್ಪ ಅದರ ಆದಾಯನೇ ತೆಗೆದು ಅದರಿಂದನೇ ಮಾಡಿರೋದು. ನಾವು ದನಗಳಿಂದ ಸಾಲ ಮಾಡ್ಕೊಂಡಿಲ್ಲ, ಮಾಡಿದ್ದೀವಿ. ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಬೋದು ಹಸುಗಳಿಂದ. ಒಂದು ಹಸು ಸಾಕೋಕ್ಕೂ ಅಷ್ಟೇ. ಮೇವು ಅಂದರೆ ನಾವು ಕಬಾಬ್ ಜೋಳ ಬೆಳಿತೀವಿ, ಮತ್ತು ಸೀಮೆ ಹುಲ್ಲು ಅಂತ ಅಂದ್ಬಿಟ್ಟು ಹಾಕೊಂಡಿರ್ತೀವಿ, ಸೂಪರ್ ನೇಪಿಯರು. ಅದು ಜೋಳ ಹಾಕೋದ್ರಿಂದ ಏನು ಅಂದರೆ 2 ಬೆನಿಫಿಟ್ಸ್ ಇದೆ. ಜೋಳನ 4 ಕುಯ್ಕೋತಾರೆ, ಅದರಲ್ಲಿ ಕೆಜಿಗೆ 8 ರೂಪಾಯಿ ಸಿಗುತ್ತೆ. ಅದನ್ನ ಮಾರ್ತೀವಿ. ತಿರ್ಗಾ ಅದ್ರ ಬಂದಿರೋದು ಮೇವು, ಹಸಿರು ಮೇವು ಮತ್ತು ಜೋಳನೂ ಬರುತ್ತೆ, ಅದನ್ನು ಹಸುಗಳಿಗೆ ಹೊಡೆದಾಕ್ತೀವಿ. 2 ಉಪಯೋಗ ಇದೆ ಅದರಿಂದ. ಹಸುಗಳಿದ್ರೆ ಜೋಳ ಬೆಳಿಬೋದು ಅಷ್ಟೇ, ಕಬಾಬ್ ಜೋಳನ. ಇಲ್ಲಾಂದರೆ ಮಾರಾಟ ಮಾಡಿದ್ರೆ ಸುಮ್ಮನೆ ತಗೊಂಡು ಬೇಕಾಬಿಟ್ಟು ಮಾಡ್ತಾರೆ. ಒಟ್ಟಿಗೆ ಮಾರಿದ್ರೆ ಅದರಲ್ಲೂ ಲಾಭ ಬರ್ತದೆ, ಹಸುಗಳಿಂದನೂ ಲಾಭ ಬರ್ತದೆ. ಇನ್ನೊಂದೇನು ಅಂದರೆ ಜೋಳ ಹಾಕೋದ್ರಿಂದ ಹಾಲುಗಳು ಯಥೇಚ್ಛವಾಗಿ ಬರುತ್ತೆ ಹಸುಗಳಿಗೆ.